ಹಾಗೆಯೇ ಒಂದು 5 ನಿಮಿಷ ಧ್ಯಾನ ಮಾಡೋಣ. ಧ್ಯಾನ ಮಾಡುವಾಗ ನಮ್ಗೆ ಯಾರಿಗಾದರೂ ಫೋನ್ ಬಂದರೆ ಅದನ್ನು ತಕ್ಷಣ ಆಫ್ ಮಾಡಿ. ಹಗುರ ಕಣ್ಮುಚ್ಚಿದ್ದೀವಿ. ಮುಖದಲ್ಲಿ ಮಂದಹಾಸವಿರಲಿ. ನಮ್ಮ ಉಸಿರಾಟವನ್ನೇ ಗಮನಿಸಿ. ಉಸಿರಾಟದ ಪೂರಕ ರೇಚಕಗಳನ್ನು, ಉಚ್ಛ್ವಾಸ ನಿಶ್ವಾಸಗಳನ್ನು ಅದನ್ನೇ ಗಮನಿಸಿ. ಬೇರೆ ಯಾವ ಜಪ ಬೇಡ, ಯಾವ ದೇವರನ್ನು ಕಣ್ಮುಂದೆ ತಂದುಕೊಳ್ಳೋದು ಬೇಡ. ಮನಸ್ಸನ್ನು ಆ ಕಡೆ ಈ ಕಡೆ ವಿಚಲಿತ ಆಗೋದಕ್ಕೆ ಬಿಡೋದು ಬೇಡ. ಸುಮ್ಮನೆ ಧ್ಯಾನ ಅಂದರೆ ಏನು ಅಂತ ಕೇಳಿದರೆ, ರಮಣ ಮಹರ್ಷಿಗಳು ತಮಿಳಿನಲ್ಲಿ ಹೇಳ್ತಾರೆ, ಚುಮ್ಮಾ ಇರು ಅಂದರೆ ಸುಮ್ಮನೆ ಇರು. ಏನು ಸುಮ್ಮನೆ ಇರೋದು ಅಂತ ಹೇಳಿದರೆ, ಕಣ್ಣಲ್ಲಿ ಏನೋ ನೋಡಬೇಡ, ಸರಿ. ಕಿವಿ ಕೇಳಿಸ್ಕೊಳ್ಳೋದಕ್ಕೆ ಗಮನ ಕೊಡಬೇಡ, ಸರಿ. ಮಾತಾಡಬೇಡ, ಸರಿ. ಕೈ ಕಾಲು ಇತ್ಯಾದಿ ಯಾವ ಅಂಗಾಂಗ ಚಲಿಸಬೇಡ, ಸರಿ. ಆದರೆ ನಿಮ್ಮ ಮನಸ್ಸು ಅದನ್ನು ಸುಮ್ಮನೆ ಇರಿಸ್ಬೇಕಲ್ಲ. ಅದಕ್ಕೋಸ್ಕರ ನಮ್ಮ ಧ್ಯಾನ ಕೇವಲ ಉಸಿರಿನ ಮೇಲೆ. ಕೇವಲ ಉಸಿರಾಟ. ದೈನಂದಿನ ನಮ್ಮ ಬದುಕಿನಲ್ಲಿ ನಾವು ಉಸಿರಾಟ ಮಾಡ್ತಾ ಇದ್ದೀವಿ ಅನ್ನೋದು ನಮಗೆ ಗೊತ್ತಿಲ್ಲ. ಅದರ ಪಾಡಗದು ನಡೀತಾ ಇರುತ್ತೆ. ಅದರ 1 ನಿಮಿಷ ನಮಗೆ ಉಸಿರಾಟ ಮಾಡೋದಕ್ಕಾಗಲಿಲ್ಲ ಅಂದರೆ ಆಗ ನಾವು ಇಲ್ಲ. ನಮಗೇ ಗೊತ್ತಿಲ್ಲದೆ ನಡೆಯುವಂಥ ಈ ಪ್ರಕ್ರಿಯೆ ನಮ್ಮನ್ನು ಆಳ್ತಾ ಇದೆಯಲ್ಲ. ನಮಗೆ ಜೀವ ಕೊಟ್ಟಿದೆಯಲ್ಲ, ನಮಗೆ ಪ್ರಾಣ ಕೊಟ್ಟಿದೆಯಲ್ಲ. ದೇವರನ್ನ ಹುಡುಕಿಕೊಂಡು ಹೋಗ್ತೀವಿ. ನಮ್ಮೆಲ್ಲ ಚಟುವಟಿಕೆಗಳಿಗೆ ಕಾರಣ ಆಗಿರುವಂತಹ ಈ ಒಂದು ಉಸಿರು ದೇವರಲ್ಲವೇ? ಕಣ್ಣಿಗೆ ಕಾಣದೇ ಇರುವಂತಹ ಆ ಉಸಿರಾಟದ ಬಗ್ಗೆ, ಆ ದೇವರ ಬಗ್ಗೆ ನಾವೆಷ್ಟು ಚಿರಋಣಿಯಾಗಿರಬೇಕು. ನಮಗೆ ಗೊತ್ತಿಲ್ಲದೆ ನಡೀತಿರುವಂಥ ಈ ಉಸಿರಾಟ ನಿಂತಾಗ ಈ ಶರೀರವನ್ನು ಜೀವಂತ ಶರೀರ ಅಂತ ಹೇಳೋದಿಲ್ಲ, ಶವ ಅಂತ ಹೇಳ್ತಾರೆ. ಮನೆಯಿಂದ ಹೊರಗಡೆ ಇಡ್ತಾರೆ. ಎಷ್ಟು ಬೇಗ ಈ ಶವವನ್ನು ನಾವು
ಸ್ಮಶಾನಕ್ಕೆ ಸಾಗಿಸ್ತೇವೆ ಅಂತ ಯೋಚನೆ ಮಾಡ್ತೇವೆ. ಅಂಥ ಒಂದು ಉಸಿರನ್ನು, ಆ ಒಂದು ಉಸಿರಾಟದ ಮಹತ್ವವನ್ನು ನಾವು ತಿಳ್ಕೊಳ್ಬೇಡವಾ? ಅತಿ ಭಕ್ತಿಯಿಂದ ಶ್ರದ್ಧೆಯಿಂದ ಅದನ್ನು ಸ್ಮರಣೆ ಮಾಡಬೇಡವಾ? ಅದಕ್ಕೋಸ್ಕರ ಉಸಿರಾಟವನ್ನೇ ಗಮನಿಸ್ತಾ ಇರೋಣ. ಉಸಿರೇ ಪ್ರಾಣ, ಆ ಪ್ರಾಣವೇ ಪರಮಾತ್ಮ. ಎಲ್ಲೋ ಹುಡುಕುವಂಥ ಅಗತ್ಯವೇ ಇಲ್ಲ. ನನ್ನೊಳಗೇ ಇದ್ದಾನೆ. ಉಸಿರಾಟದ ರೂಪದಲ್ಲಿದ್ದಾನೆ. ಗೊತ್ತಿಲ್ಲ, ನಾನು ನೋಡಲೇ ಇಲ್ಲ. ಎಲ್ಲದನ್ನು ವಿಶ್ಲೇಷಣೆ ಮಾಡಿರುವಂತಹ ವೇದ ಉಪನಿಷತ್ತುಗಳು ಭಗವಂತ ಎಲ್ಲಿದ್ದಾನೆ, ನೀನು ಯಾರು ಅಂತ ಕೇಳಿದ ಪ್ರಶ್ನೆಗೆ ಉತ್ತರ ಕೊಡುತ್ತೆ, ಅಹಂ ಬ್ರಹ್ಮಾಸ್ಮಿ. ನಾನು ಭಗವತ್ ಸ್ವರೂಪ. ಇಷ್ಟಕ್ಕೆ ಕೈ ಬಿಡ್ತೋ? ಇಲ್ಲ. ತತ್ವಂ ಅಸಿ, ಅದು ನೀನೂ ಕೂಡ ಆಗಿದ್ದೀಯೇ. ಸರ್ವಂ ಖಲ್ವಿದಂ ಬ್ರಹ್ಮ, ಎಲ್ಲ ಜೀವಿಗಳಲ್ಲೂ ನಾನಿದ್ದೇನೆ. ಇಷ್ಟು ಸರಳವಾಗಿರುವಂತಹ ಉಪನಿಷತ್ತು ವಾಕ್ಯಗಳನ್ನು ಅರ್ಥ ಮಾಡಿಕೊಳ್ಳದೆ ನಾವು ಅಲೆದಾಡಿದ್ದೇ, ಸುತ್ತಾಡಿದ್ದೇ. ದೇವರನ್ನು ನೋಡಿದ್ದೀರಾ ಅಂತ ಕೇಳಿದೆ. ಹೌದು, ತುಂಬ ಸುಂದರವಾಗಿ ಅಲಂಕಾರ ಮಾಡಿದ್ರು, ಮಂಗಳಾರತಿ ಮಾಡಿದ್ರು, ಪ್ರಸಾದ ಕೊಟ್ಟರು, ಆನಂದವಾಗಿ ಬಂದೆ. ನೀವು ಆನಂದ ಅಂತ ಹೇಳುವಂತಹ ಶಬ್ದದಲ್ಲಿ ಇದೆ ಬ್ರಹ್ಮಾನಂದ. ಭಗವಂತ ಎಲ್ಲಿದ್ದಾನೆ? ಆ ಆನಂದದಲ್ಲಿದ್ದಾನೆ. ನೀವು ನೋಡಿದ ಆ ವಿಗ್ರಹ ದೇವರೇ, ಆ ವಿಗ್ರಹದೊಳಗಿರುವಂಥ ಪರಮಾತ್ಮ, ಆ ಭಗವತ್ ತತ್ವ, ಅದು ಉಂಟು ಮಾಡಿದ್ದು ಆನಂದ. ಈ ಆನಂದ ಉಂಟಾಗೋದಕ್ಕೆ ಒಬ್ಬೊಬ್ಬರಿಗೆ ಒಂದೊಂದು ದಾರಿ, ಒಂದೊಂದು ಮಾರ್ಗ. ಹಲವರು ವಿಗ್ರಹಗಳನ್ನ ಆರಾಧನೆ ಮಾಡ್ತಾರೆ, ಹಲವರು ಸೂರ್ಯದೇವನಿಗೆ ನಮಸ್ಕಾರ ಮಾಡ್ತಾರೆ, ಹಲವರು ಸರೋವರಗಳನ್ನು, ನದಿಯನ್ನು ಪೂಜೆ ಮಾಡ್ತಾರೆ, ಹಲವರು ವೃಕ್ಷವನ್ನು ಪೂಜೆ ಮಾಡ್ತಾನೆ. ಭಗವಂತ ಎಲ್ಲದರಲ್ಲೂ ಇದ್ದಾನೆ ಎನ್ನುವ ಕಾರಣದಿಂದ ಅವರಿಗೆ ಯಾವ್ಯಾವುದು ಸೂಕ್ತ ಅಂತ ಕಾಣ್ತಾ ಎಲ್ಲದನ್ನು ಪೂಜೆ ಮಾಡ್ತಾ ಬಂದರು. ಆದರೆ ಮರೆತದ್ದು ನನ್ನೊಳಗಿನ ದೇವರನ್ನು. ಅಧ್ಯಾತ್ಮ ಅಂತ ಹೇಳಿದರೆ ಬೇರೆ ಏನೂ ಅಲ್ಲ. ನಾನು ಯಾರು? ಹೂ ಆಮ್ ಐ? ಇದಕ್ಕೆ ಪ್ರಶ್ನೆಗೆ ಉತ್ತರ ಹುಡುಕುವಾಗ ಕಟ್ಟ ಕಡೆಯದಾಗಿ
ನಮಗೆ ಬರುವಂಥ ಉತ್ತರ ಅಹಂ ಬ್ರಹ್ಮಾಸ್ಮಿ. ಅಹಂ ಬ್ರಹ್ಮಾಸ್ಮಿ ಅಂತಂದರೆ ನಾನು ಭಗವತ್ ಸ್ವರೂಪ ಅಂತ ಅಂದ್ಕೊಳ್ಬೇಕಾದ್ರೆ ಅದು ನಮಗೆ ಗೋಚರವಾಗಬೇಕಲ್ಲ. ನನಗೇನು ಗೊತ್ತಾಗ್ತಾ ಇಲ್ವಲ್ಲ, ಅಷ್ಟು ಸುಲಭವಾಗಿ ಗೊತ್ತಾಗೋದಿಲ್ಲ. ನಾವೆಲ್ಲ ಸಾಮಾನ್ಯ ಮನುಷ್ಯರು, ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರಗಳಿಂದ ತುಂಬಿರುವಂತಹ ಜೀವಿಗಳು. ನಾವು ಯಾವಾಗಲೂ ಅರ್ಧ ಗಂಟೆ ನಾವು ಯಜ್ಞ ಮಾಡಿಬಿಟ್ರೆ, ಒಂದು 5 ನಿಮಿಷ ಧ್ಯಾನ ಮಾಡಿದರೆ, ಒಂದು 10 ನಿಮಿಷ ಭಗವಂತನ ಸ್ಮರಣೆ ಮಾಡಿಬಿಟ್ರೆ ನನ್ನ ಒಳಗಿನ ಆ ಭಗವಂತ ನನಗೆ ಅರ್ಥ ಆಗ್ತಾನೋ. ತುಂಬ ದೊಡ್ಡ ಸಾಧನೆ ಮಾಡಬೇಕು. ಆ ಸಾಧನೆಗೆ ಕಾಡಿಗೆ ಹೋಗಬೇಕಾ, ಪರ್ವತ ಏರಿ ಕೂರಬೇಕಾ, ಕಾಶಿಗೆ ಹೋಗಬೇಕಾ, ರಾಮೇಶ್ವರಕ್ಕೆ ಹೋಗಬೇಕಾ? ಎಲ್ಲವೂ ನನ್ನೊಳಗೇ ಇದೆ. ಈ ಜೀವಂತ ದೇಹವನ್ನು, ಜೀವಂತ ದೇವಾಲಯವನ್ನು ನಡೆದಾಡುತ್ತಲ್ಲ ಈ ಭೂಮಿಯಲ್ಲಿ, ನಿಮ್ಮೂರಿನಲ್ಲಿ ಈ ದೇವಾಲಯವನ್ನು ಚೆನ್ನಾಗಿ ಇಟ್ಕೋಬೇಕು. ಆ ದೇವಾಲಯದೊಳಗಿರುವಂಥ ಭಗವಂತನನ್ನು ಸ್ಮರಣೆ ಮಾಡಬೇಕು ಅಂತಂದಾಗ ನನ್ನ ಜೀವನ ಒಂದು ಯಜ್ಞವಾಗಬೇಕು. ಜೀವನ ಯಜ್ಞವಾದಾಗ ಮಾತ್ರ ಅಹಂ ಬ್ರಹ್ಮಾಸ್ಮಿ ಅನ್ನೋದು ಅರ್ಥ ಆಗುತ್ತೆ. ನಾನು 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 ಅಂತ ಪ್ರತಿಯೊಂದಕ್ಕೂ ನಾವು ಟಮಟೆ ಬಾರಿಸ್ತೀವಲ್ಲ, ಅದನ್ನು ಸ್ವಲ್ಪ ನಾನಲ್ಲಪ್ಪ ಎಲ್ಲ ನೀನೆ, ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ. ಭಗವಂತ ನಾನೇನೂ ಅಲ್ಲ, ನಾನು ಸೂತ್ರದ ಬೊಂಬೆ, ನಿನ್ನಲ್ಲಿ ನಾನು ಶರಣಾಗಿಬಿಟ್ಟಿದ್ದೀನಿ ಅಂಥೇಳಿ ಭಗವಂತನಿಗೆ ಪೂರ್ಣ ಶರಣಾಗಿ ಬಿಡಿ. ಆಗ ತಾನೇ ತಾನಾಗಿ ನಮಗೆ ದಾರಿಯನ್ನು, ಮಾರ್ಗವನ್ನು ತೋರಿಸ್ತಾರೆ. ಪ್ರತಿನಿತ್ಯ ಶ್ರದ್ಧಾ ಭಕ್ತಿಗಳನ್ನು ಯಜ್ಞವನ್ನು ಮಾಡ್ತಾ ಹೋಗೋಣ, ತಾನೇ ದಾರಿ ಸಿಗುತ್ತೆ. ಆ ಮಂತ್ರಗಳಲ್ಲಿ ಅಷ್ಟು ಶಕ್ತಿ ಇದೆ. ಈ ಯಜ್ಞದ ಪರಿಣಾಮ ಏನಾಗಬೇಕು? ಜೀವನವೇ ಒಂದು ಯಜ್ಞ ಆಗಬೇಕು. ನಾವು ಬದುಕಿರುವಂಥ ಸಮಾಜದಲ್ಲಿ ಪರೋಪಕಾರಾಯ ಪುಣ್ಯಾಯ, ಯಾವುದಾದ್ರು ನೋವಲ್ಲಿರುವಂಥ ಜೀವಿಗೆ ಒಂದಷ್ಟು ಉಪಕಾರ ಮಾಡ್ತೀವ. ಪಾಪಾಯ ಪರಪೀಡನ, ಬೇರೆಯವ್ರ ಕಣ್ಣಲ್ಲಿ ನೀರು ತರಿಸಲ್ವಾ? ನೀರು ತರಿಸಿದರೆ ಅದು ಪಾಪ. ಅತ್ಯಂತ ನೋವಲ್ಲಿದ್ದವರಿಗೆ ಸಹಾಯ ಮಾಡಿದರೆ ಅದು ಪುಣ್ಯ. ಇವೆರಡು ಆಧಾರದ ಮೇಲೆ ಬದುಕ್ತೀವ, ಅದೇ ಜೀವನ ಯಜ್ಞ. ನಮ್ಮ ಜೀವನವನ್ನು ಹಾಗೆ ನಡೆಸ್ತಾ ಹೋದಾಗ ಪ್ರತಿನಿತ್ಯ ಸೂರ್ಯೋದಯ ಸೂರ್ಯಾಸ್ತದಲ್ಲಿ ಯಜ್ಞವನ್ನು ಮಾಡ್ತಾ ಹೋದಾಗ ನಮ್ಮ ಜೀವನ ಅನ್ನೋದು ಯಜ್ಞವಾಗುತ್ತೆ. ಯಾವ ಆನಂದ ಬ್ರಹ್ಮಾನಂದ ಪರಮಾನಂದ ಅಂತ ಹೇಳ್ತಾರೆ, ಅದೆಲ್ಲ ಕೂಡ ನಮ್ಮ ಜೀವನದಲ್ಲೇ ದಕ್ಕುತ್ತೆ. ಅದಕ್ಕೆ ಜೀವನ ಕಳೆದು ಈ ದೇಹ ಹೋಗಿ ಬೇರೆ ದೇಹ ಬರಬೇಕಾಗಿಲ್ಲ, ಬೇರೆ ಮುಕ್ತಿಯಾಗಬೇಕಾಗಿಲ್ಲ. ಇದೇನು ನಮ್ಮ ಜೀವಂತ ಅವಧಿಯಲ್ಲೇ ನಮ್ಮೊಳಗೆ ಭಗವಂತನ ಕಾಡುವಂಥ ದಿನಗಳು ತುಂಬ ದೂರವಿಲ್ಲ. ಅದಕ್ಕೋಸ್ಕರ ನಿರಂತರ
ಪರ್ಯಂತ ಪ್ರತಿನಿತ್ಯ ನಮ್ಮ ತಪಸ್ಸು. ಎಷ್ಟು ಲಕ್ಷ ಜನ್ಮವನ್ನು ದಾಟಿ ಈ ಒಂದು ಮಾನವ ಶರೀರವನ್ನು ಪಡೆದಿದ್ದೀವಿ, ಈ ಜನ್ಮವನ್ನು ಪಡೆದಿದ್ದೀವಿ. ಇದು ಸಾರ್ಥಕ ಆಗಬಾರ್ದ? ಪ್ರತಿಯೊಬ್ಬ ಮನುಷ್ಯನ ಸಾರ್ಥಕತೆ ಎಲ್ಲಿದೆ ಅಂತ ಹೇಳಿದರೆ, ನಮ್ಮಲ್ಲಿರುವಂತಹ ರಾಕ್ಷಸತ್ವವನ್ನು ಕಳೆದುಕೊಂಡು ಮನುಷ್ಯತ್ವಕ್ಕೆ ಬಂದು ಮನುಷ್ಯತ್ವದಿಂದ ದೈವತ್ವಕ್ಕೆ ಏರುವಂಥದ್ದೇ ಮನುಷ್ಯ ಜನ್ಮದ ಒಂದು ಉದ್ದೇಶ. ಭಗವಂತ ನಮ್ಮನ್ನು ಹುಟ್ಟಿಸಿರೋದೇ ಅದಕ್ಕೋಸ್ಕರ. ಎಲ್ಲ ಜೀವಿಗಳನ್ನು ಕೂಡ ಇದರಲ್ಲಿ ಆ ಜಾತಿ ಈ ಜಾತಿ, ಆ ಲಿಂಗ ಈ ಲಿಂಗ ಯಾವುದೂ ಇಲ್ಲ. ನಾವೆಲ್ಲರೂ ಕೂಡ ಪರಮಾತ್ಮನ ಮಕ್ಕಳು. ಪರಮಾತ್ಮನಿಗೆ ಯಾವ ಭೇದವಿಲ್ಲ, ತಾರತಮ್ಯವಿಲ್ಲ. ನಮ್ಮೆಲ್ಲರ ಮೇಲೆ ಕೃಪೆಯನ್ನು ತೋರಿಸ್ತಾನೆ. ಪ್ರತಿನಿತ್ಯ ನಾವು ನಮ್ಮ ಜೀವನದ ಕಡೆ ಗಮನವನ್ನು ಕೊಡೋಣ. ಸಾಧನೆ ಅಂತ ಹೇಳಿದರೆ, ತಪಸ್ಸು ಅಂತ ಹೇಳಿದರೆ ಬೇರೆ ಎಲ್ಲೋ ಕಾಡಿನಲ್ಲಿ ಕುಳ್ಕೊಂಡು ಮಾಡೋದಕ್ಕಾಗೋದಿಲ್ಲ ರೀ. ಇವತ್ತಿನ ಕಾಲಕ್ಕೆ ನಾವಿವಾಗ ಏನು ಮಾಡ್ತಾಯಿದ್ದೀವಿ, ಇದೇ ತಪಸ್ಸು. ಈ ತಪಸ್ಸನ್ನು ಮುಂದುವರಿಸೋಣ. ಜೀವನದಲ್ಲಿ ನಮಗೆ ಆನಂದ ಸಿಗುತ್ತೆ. ಜೀವನದಲ್ಲಿ ಸುಖಕ್ಕೂ ಆನಂದಕ್ಕೂ ವ್ಯತ್ಯಾಸ ಇದೆ. ಸುಖವನ್ನು ಅರಿಸ್ತಾ ಇರುವಂಥ ನಾವು ಅದಕ್ಕಿಂತ ಒಂದು ತೂಕ ಹೆಚ್ಚಿರುವಂಥ ಆನಂದದ ಕಡೆ ಹೋಗಬೇಕು ಅಂತ ಹೇಳಿದರೆ ಆ ನಾನತ್ವವನ್ನು ದೂರ ಇಟ್ಬಿಡಬೇಕು. ನಾನಲ್ಲಪ್ಪ, ಎಲ್ಲ ನೀನೇ ಅಂಥೇಳಿ ಆ ಭಗವಂತನಲ್ಲಿ ಶರಣಾಗಬೇಕು. ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಾಃ, ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ. ಶ್ರೀ ಗುರುಭ್ಯೋ ನಮಃ.